ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಮನೆ ಖರೀದಿಸಲು ಗೃಹ ಸಾಲವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಗೃಹ ಸಾಲವನ್ನು ತೆಗೆದುಕೊಳ್ಳುವ ಮೊದಲು ನೀವು ಎಲ್ಲಾ ವಿಷಯಗಳ ಬಗ್ಗೆ ತಿಳಿದಿರಬೇಕು. ಬಡ್ಡಿಯನ್ನು ನಿಯಮಿತವಾಗಿ ಪಾವತಿಸಬೇಕು. ಸಾಲದ ಅವಧಿಯು ಹೆಚ್ಚು, ನೀವು ಹೆಚ್ಚು ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ. ಇದು ಕೆಲವೊಮ್ಮೆ ಸಾಲದ ಮೊತ್ತವನ್ನು 2 ಅಥವಾ 3 ಪಟ್ಟು ಹೆಚ್ಚಿಸಬಹುದು. ಸ್ವಂತ ಮನೆ ಖರೀದಿಸುವುದು ಹಲವರ ಕನಸಾಗಿರುತ್ತದೆ. ಇದು ಸಾಮಾನ್ಯವಾಗಿ ಗೃಹ ಸಾಲದ ಮೂಲಕ ಮಾತ್ರ ನನಸಾಗುತ್ತದೆ. ಈ ಸಾಲವನ್ನು ಮಾಸಿಕ ಕಂತುಗಳಲ್ಲಿ ಮರುಪಾವತಿಸಲಾಗುತ್ತದೆ. ಆದರೆ ಕೆಲವರು ಸಾಲದ ಅವಧಿ ಮುಗಿಯುವ ಮೊದಲು ಉಳಿದ ಮೊತ್ತವನ್ನು ಪಾವತಿಸುವ ಮೂಲಕ ಸಾಲವನ್ನು ತೀರಿಸಲು ನಿರ್ಧರಿಸುತ್ತಾರೆ. ಈ ಪ್ರಕ್ರಿಯೆಯನ್ನು ಹೋಮ್ ಲೋನ್ ಫೋರ್ಕ್ಲೋಸರ್ ಎಂದು ಕರೆಯಲಾಗುತ್ತದೆ. ಈ ಲೇಖನದಲ್ಲಿ ಗೃಹ ಸಾಲದ ಫೋರ್ಕ್ಲೋಸರ್ ಎಂದರೇನು, ಅದರ ಪ್ರಯೋಜನಗಳೇನು ಮತ್ತು ಅದನ್ನು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ನಾವು ಚರ್ಚಿಸುತ್ತೇವೆ. ಯಾವ ಪ್ರಮುಖ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು? ನಮಗೆ ವಿಷಯಗಳು ಅರ್ಥವಾಗುತ್ತವೆ. ಹೋಮ್ ಲೋನ್ ಫೋರ್ಕ್ಲೋಸರ್ ಎಂದರೇನು? ಸಾಲಗಾರನು ತನ್ನ ಗೃಹ ಸಾಲದ ಉಳಿದ ಮೊತ್ತವನ್ನು ಒಂದೇ ಬಾರಿಗೆ ಪಾವತಿಸಿದಾಗ ಅದನ್ನು ಫೋರ್ಕ್ಲೋಸರ್ ಎಂದು ಕರೆಯಲಾಗುತ್ತದೆ. ಇದು ಬಡ್ಡಿಯನ್ನು ಉಳಿಸುವುದಲ್ಲದೆ ಸಾಲಗಾರನ ಮೇಲಿನ ಸಾಲದ ಹೊರೆಯನ್ನು ಕಡಿಮೆ ಮಾಡುತ್ತದೆ. ಮುಟ್ಟುಗೋಲು ಎಷ್ಟು? ಇದನ್ನು ಕಂಡುಹಿಡಿಯಲು ಗ್ರಾಹಕರು ತಮ್ಮ ಬ್ಯಾಂಕಿನ ಆನ್ಲೈನ್ ಪೋರ್ಟಲ್ಗೆ ಲಾಗಿನ್ ಆಗಬಹುದು ಅಥವಾ ನೇರವಾಗಿ ಬ್ಯಾಂಕಿಗೆ ಹೋಗಿ ಈ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಇಲ್ಲಿಯವರೆಗೆ ಠೇವಣಿ ಇಟ್ಟಿರುವ ಮೊತ್ತ ಮತ್ತು ಬಡ್ಡಿ ಸೇರಿದಂತೆ ಒಟ್ಟು ಬಾಕಿ ಮೊತ್ತದ ವಿವರಗಳನ್ನು ಬ್ಯಾಂಕ್ ಒದಗಿಸುತ್ತದೆ. ಗೃಹ ಸಾಲದ ಪೂರ್ವಪಾವತಿ ಪ್ರಕ್ರಿಯೆ. ನೀವು ನಿಮ್ಮ ಗೃಹ ಸಾಲವನ್ನು ಪೂರ್ವಪಾವತಿ ಮಾಡಲು ಯೋಜಿಸುತ್ತಿದ್ದರೆ ಕೆಳಗೆ ನೀಡಲಾದ ಹಂತಗಳನ್ನು ಅನುಸರಿಸಿ. ಮೊದಲು ಬ್ಯಾಂಕಿಗೆ ತಿಳಿಸಿ. ನಿಮ್ಮ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ಸಾಲದ ಆರಂಭಿಕ ಮುಕ್ತಾಯದ ಬಗ್ಗೆ ತಿಳಿಸಿ. ಇದರಿಂದ ಅವರು ಅಗತ್ಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ದಾಖಲೆಗಳನ್ನು ತಯಾರಿಸಿ. ಗುರುತಿನ ಪುರಾವೆ, ಚೆಕ್ಬುಕ್, ಬ್ಯಾಂಕ್ ಸ್ಟೇಟ್ಮೆಂಟ್ಗಳಂತಹ ಅಗತ್ಯ ದಾಖಲೆಗಳನ್ನು ತನ್ನಿ. ಬ್ಯಾಂಕ್ 3 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಸಹ ಕೇಳಬಹುದು. ಒಟ್ಟು ಬಾಕಿ ಮೊತ್ತವನ್ನು ಅಂದಾಜು ಮಾಡಿ. ಬ್ಯಾಂಕ್ ಅವರಿಗೆ ಒಟ್ಟು ಬಾಕಿ ಮೊತ್ತದ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಇದರಲ್ಲಿ ಬಾಕಿ ಅವಧಿ, ಇಲ್ಲಿಯವರೆಗೆ ಸಂಗ್ರಹವಾದ ಬಡ್ಡಿ ಮತ್ತು ಇತರ ಶುಲ್ಕಗಳು ಒಳಗೊಂಡಿರಬಹುದು. ನಿರಾಕ್ಷೇಪಣಾ ಪ್ರಮಾಣಪತ್ರ NOC ಪಡೆಯಿರಿ. ಪೂರ್ಣ ಸಾಲದ ಮೊತ್ತವನ್ನು ಪಾವತಿಸಿದ ನಂತರ ಬ್ಯಾಂಕಿನಿಂದ NOC ಪಡೆಯಲು ಮರೆಯಬೇಡಿ. ಇದು ನಿಮಗೆ ಯಾವುದೇ ಬಾಕಿ ಸಾಲಗಳಿಲ್ಲ ಎಂದು ದೃಢೀಕರಿಸುತ್ತದೆ. ಮೂಲ ದಾಖಲೆಗಳನ್ನು ತೆಗೆದುಕೊಳ್ಳಲು ಮರೆಯಬೇಡಿ. ಸಾಲ ಪೂರ್ಣಗೊಂಡ ನಂತರ ಬ್ಯಾಂಕಿನಿಂದ ನಿಮ್ಮ ಮೂಲ ದಾಖಲೆಗಳನ್ನು ಸಂಗ್ರಹಿಸಿ ಮತ್ತು ಅವುಗಳನ್ನು ಸರಿಯಾಗಿ ಪರಿಶೀಲಿಸಿ. ಫೋರ್ಕ್ಲೋಸರ್ ಶುಲ್ಕಗಳ ಕುರಿತು RBI ಮಾರ್ಗಸೂಚಿಗಳು. ಜೂನ್ 5, 2012 ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದು, ತೇಲುವ ದರದ ಗೃಹ ಸಾಲಗಳ ಮೇಲೆ ಫೋರ್ಕ್ಲೋಸರ್ ಶುಲ್ಕಗಳು ಅಥವಾ ಪೂರ್ವಪಾವತಿ ದಂಡವನ್ನು ವಿಧಿಸಲು ಬ್ಯಾಂಕುಗಳಿಗೆ ಅನುಮತಿ ಇಲ್ಲ ಎಂದು ತಿಳಿಸಿದೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಭಿನ್ನ ವಿಷಯಗಳು